ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೂದಿಯಿಂದ ಎದ್ದು ಬಂದ ಸನಾತನ ಧರ್ಮದ ಅಜೇಯ ಸಂಕೇತ. ಶತ್ರುಗಳ ಕ್ರೂರ ದಾಳಿಗೆ ಸಿಲುಕಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 17 ಬಾರಿ ಧ್ವಂಸಗೊಂಡರು. ಬೂದಿಯಂತೆ ಎದ್ದು ಬಂದ ಫಿನಿಕ್ಸ್ ಪಕ್ಷಿಯಂತೆ ಮತ್ತೆ ಮತ್ತೆ ತಲೆ ಎತ್ತಿ ನಿಂತಿರುವ ದೇವಾಲಯವೊಂದನ್ನು ಕಲ್ಪಿಸಿಕೊಳ್ಳಿ. ಕೇವಲ ಕಲ್ಲು ಮಣ್ಣುಗಳಿಂದಷ್ಟೇ ಅಲ್ಲ, ಭಕ್ತರ ಅಚಲ ನಂಬಿಕೆ ಮತ್ತು ಧರ್ಮದ ತಳಹದಿಯ ಮೇಲೆ ನಿಂತಿರುವ ಆ ಅದ್ಭುತವೇ ಗುಜರಾತಿನ ಸೌರಾಷ್ಟ್ರ ಕರಾವಳಿಯಲ್ಲಿರುವ ಪ್ರಭಾಸ್ ಪಾಟಣ್ನ ಶ್ರೀ ಸೋಮನಾಥ ದೇವಾಲಯ. ಹಿಂದೂ ಧರ್ಮದ ಅತ್ಯಂತ ಪವಿತ್ರವಾದ 12 ಜ್ಯೋತಿರ್ಲಿಂಗಗಳ ಪೈಕಿ ಸೋಮನಾಥವೇ ಮೊದಲನೆಯದು. ಅರೇಬಿಯನ್ ಸಮುದ್ರದ ಅಲೆಗಳು ಸದಾ ಶಿವಲಿಂಗದ ಪಾದ ತುಳಿಯುವಂತೆ ಭಾಸವಾಗುವ ಈ ದೇವಾಲಯ ಭಾರತದ ಸುದೀರ್ಘ ಇತಿಹಾಸ, ಭಕ್ತಿ ಮತ್ತು ಅಸ್ಮಿತೆಯ ಜೀವಂತ ಸಾಕ್ಷಿಯಾಗಿದೆ. ಇನ್ನು ಪುರಾಣ ಕಥೆ ಏನೆಂದರೆ, ಸೋಮ ಎಂದರೆ ಚಂದ್ರ, ನಾಥ ಎಂದರೆ ಒಡೆಯ. ಸೋಮನಾಥ ಎಂದರೆ ಚಂದ್ರನ ಒಡೆಯನಾದ ಸಾಕ್ಷಾತ್ ಪರಮಶಿವ. ಪುರಾಣಗಳ ಪ್ರಕಾರ ದಕ್ಷ ಪ್ರಜಾತಿಯ 27 ಹೆಣ್ಣು ಮಕ್ಕಳನ್ನು ಚಂದ್ರನು ವಿವಾಹವಾಗಿದ್ದನು. ಆದರೆ ಅವರಲ್ಲಿ ರೋಹಿಣಿಯ ಮೇಲೆ ಮಾತ್ರ ಆತ ಅತಿಯಾದ ಪ್ರೀತಿ ತೋರಿಸುತ್ತಿದ್ದನು. ಇದರಿಂದ ಕೋಪಗೊಂಡ ದಕ್ಷನು ನಿನ್ನ ತೇಜಸ್ಸು ಮತ್ತು ಕಾಂತಿ ಕ್ಷೀಣಿಸಲಿ ಎಂದು ಚಂದ್ರನಿಗೆ ಶಾಪ ನೀಡುತ್ತಾನೆ. ತನ್ನ ಪ್ರಖರತೆಯನ್ನು ಕಳೆದುಕೊಂಡ ಚಂದ್ರನು ಶಾಪ ವಿಮೋಚನೆಗಾಗಿ ಪ್ರಭಾಸ್ ತೀರ್ಥದಲ್ಲಿ ಕಠಿಣ ತಪಸ್ಸನ್ನು ಮಾಡಿ ಶಿವನನ್ನು ಮೆಚ್ಚಿಸುತ್ತಾನೆ. ಶಿವನ ಅನುಗ್ರಹದಿಂದ ಶಾಪ ಮುಕ್ತನಾದ ಚಂದ್ರನು ಭಕ್ತಿಯಿಂದ ಚಿನ್ನದ ದೇವಾಲಯನ್ನು ನಿರ್ಮಿಸುತ್ತಾನೆ ಎಂಬುದೇ ಸೋಮನಾಥನ ಉಗಮ ಕಥೆಯಾಗಿದೆ. ನಂತರ ರಾವಣನು ಬೆಳ್ಳಿಯಲ್ಲೂ, ಶ್ರೀಕೃಷ್ಣನು ಶ್ರೀಗಂಧದ ಮರದಲ್ಲೂ ಹಾಗೂ ಭೀಮದೇವನು ಕಲ್ಲಿನಿಂದಲೂ ಈ ದೇವಾಲಯವನ್ನು ಮರು ನಿರ್ಮಾಣ ಮಾಡುತ್ತಾರೆ. ಇನ್ನು ಸೋಮನಾಥ ದೇವಾಲಯದ ಇತಿಹಾಸ ಕೇವಲ ಭಕ್ತಿಯ ಕಥೆಯಲ್ಲ, ಅದು ರಕ್ತ ಮತ್ತು ಕಣ್ಣೀರಿನ ಕಥೆಯೂ ಹೌದು. ಈ ದೇವಾಲಯದ ಅಪಾರ ಸಂಪತ್ತು ಮತ್ತು ಚಿನ್ನ ಬೆಳ್ಳಿಯ ಭಂಡಾರ ವಿದೇಶಿ ಮಣಕಾರರ ಕಣ್ಣಿಗೆ ಕುಕ್ಕಿತ್ತು. ಮೊಹಮ್ಮದ್ ಗಜ್ನಿ 1024 ಕ್ರಿಸ್ತಶಕ ಸೋಮನಾಥದ ಮೇಲಾದ ಅತಿ ಕ್ರೂರ ದಾಳಿಯಲ್ಲಿ ಗಜ್ನಿಯ ದಾಳಿ ಪ್ರಮುಖವಾದದ್ದು. ಈತ ದೇವಾಲಯವನ್ನು ಸಂಪೂರ್ಣವಾಗಿ ಲೂಟಿ ಮಾಡಿಕೊಂಡು ಹೋದನು, ಲಿಂಗವನ್ನು ಒಡೆದು ಹಾಕಿದನು. ಈ ದಾಳಿಯನ್ನು ತಡೆಯಲು ಸಾವಿರಾರು ರಜಪೂತರು ಮತ್ತು ಸ್ಥಳೀಯರು ತಮ್ಮ ಪ್ರಾಣವನ್ನೇ ಅರ್ಪಿಸಿದರು. ಅದಾದ ನಂತರವೂ ಅಲ್ಲಾವುದ್ದೀನ್ ಖಿಲ್ಜಿ, ಮುಜಾಫರ್ ಶಾ ಮತ್ತು ಔರಂಗಜೇಬನಂತಹ ಆಡಳಿತಗಾರರು ದೇವಾಲಯವನ್ನು ಮತ್ತೆ ಮತ್ತೆ ಕೆಡವಿದರು. ಆದರೆ ಭಾರತೀಯರ ನಂಬಿಕೆ ಯಾರಿಂದಲೂ ಅಳಿಸಲು ಸಾಧ್ಯವಾಗಲಿಲ್ಲ. ದೇವಾಲಯವು ನೆಲಸಮವಾದಾಗಲೆಲ್ಲವೂ ಹಿಂದೂ ರಾಜರು ಹಾಗೂ ಭಕ್ತರು ಅದನ್ನು ಮತ್ತೆ ಎಬ್ಬಿಸಿ ನಿಲ್ಲಿಸಿದರು. ಇದು ಕೇವಲ ಒಂದು ಕಟ್ಟಡದ ಮರುನಿರ್ಮಾಣವಾಗಿರಲಿಲ್ಲ, ಬದಲಾಗಿ ಸನಾತನ ಧರ್ಮದ ಅಜೇಯ ಶಕ್ತಿಯ ಪ್ರದರ್ಶನವಾಗಿತ್ತು. ಸ್ವಾತಂತ್ರ್ಯದ ನಂತರದ ಮರು ಹುಟ್ಟು ಸರ್ದಾರ್ ಪಟೇಲರ ಸಂಕಲ್ಪ. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಜುನಾಗಢ್ ಸೋಮನಾಥನಂತಿರುವ ಪ್ರಾಂತ್ಯ ಭೇಟಿಗೆ ಬಂದಿದ್ದ ಅಂದಿನ ಗೃಹ ಸಚಿವ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಸಮುದ್ರದ ತೀರದಲ್ಲಿ ಬಿದ್ದಿದ್ದ ದೇವಾಲಯದ ಪಳೆಯುಳಿಕೆಗಳನ್ನು ನೋಡಿ ಕಣ್ಣೀರು ಹಾಕಿದರು. ಅದೇ ಕ್ಷಣದಲ್ಲಿ ಸೋಮನಾಥದ ಭವ್ಯ ಮರುನಿರ್ಮಾಣದ ಸಂಕಲ್ಪ ಮಾಡಿದರು. ಅವರ ದೃಢ ಸಂಕಲ್ಪ ಮತ್ತು KF ಮುನ್ಷಿ ಅವರ ಮಾರ್ಗದರ್ಶನದಲ್ಲಿ ಆಧುನಿಕ ಸೋಮನಾಥ ದೇವಾಲಯ ನಿರ್ಮಾಣ ಕಾರ್ಯ ಆರಂಭವಾಯಿತು. 1951ರಲ್ಲಿ ಅಂದಿನ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ನೂತನ ಜ್ಯೋತಿರ್ಲಿಂಗವನ್ನು ಪ್ರತಿಷ್ಠಾಪಿಸಿದರು. ಇಂದು ನಾವು ಕಾಣುತ್ತಿರುವ ಭವ್ಯ ದೇವಾಲಯವು ಕೈಲಾಸ ಮಹಾಮೇರು ಪ್ರಸಾದ ಶೈಲಿಯ ವಾಸ್ತುಶಿಲ್ಪದ ಅತ್ಯುತ್ತಮ ಉದಾಹರಣೆಯಾಗಿದೆ. ವಾಸ್ತುಶಿಲ್ಪದ ನಿಗೂಢ ವಿಸ್ಮಯ ಏನೆಂದರೆ, ಬಾಣಸ್ತಂಭ. ಸೋಮನಾಥ ದೇವಾಲಯದ ಅಂಗಾಣದಲ್ಲಿರುವ ಸಮುದ್ರದ ಕಡೆಗೆ ಮುಖ ಮಾಡಿರುವ ಬಾಣಸ್ತಂಭ ಅತ್ಯಂತ ವಿಸ್ಮಯಕಾರಿಯಾಗಿದೆ. ಈ ಸ್ತಂಭದ ಮೇಲಿರುವ ಒಂದು ಶಾಸನದಲ್ಲಿ ಹೀಗೆ ಬರೆಯಲಾಗಿದೆ ಏನೆಂದರೆ, ಆ ಸಮುದ್ರ ಅಂತ ದಕ್ಷಿಣ ಧ್ರುವ ಪರ್ಯಂತ ಅಬಾಧಿತ ಜ್ಯೋತಿರ್ಮಾರ್ಗ ಅಂತ ಬರೆಯಲಾಗಿದೆ. ಇದರ ಅರ್ಥ ಏನೆಂದರೆ, ಈ ಸ್ತಂಭದಿಂದ ನೇರವಾಗಿ ದಕ್ಷಿಣ ಧ್ರುವದವರೆಗೆ ಎಳೆದರೆ ಸಮುದ್ರದಲ್ಲಿ ಯಾವುದೇ ಭೂಪ್ರದೇಶ ಅಥವಾ ಅಡಚಣೆ ಸಿಗುವುದಿಲ್ಲ. ಪ್ರಾಚೀನ ಭಾರತೀಯರಿಗೆ ಭೂಗೋಳ ಮತ್ತು ದಿಕ್ಕುಗಳ ಬಗ್ಗೆ ಇದ್ದ ನಿಖರವಾದ ಜ್ಞಾನಕ್ಕೆ ಈ ಬಾಣಸ್ತಂಭವೇ ಜೀವಂತ ಸಾಕ್ಷಿ. ಸೋಮನಾಥ ಕೇವಲ ಒಂದು ಪುಣ್ಯಕ್ಷೇತ್ರವಲ್ಲ, ಅದು ಭಾರತದ ಅತ್ಯಂತ ಪ್ರತಿರೂಪ. ಎಷ್ಟೇ ಬಾರಿ ಧ್ವಂಸಗೊಳಿದರೂ, ಎಷ್ಟೇ ಬಾರಿ ನಾಶವಾದರೂ ಸತ್ಯ ಮತ್ತು ಧರ್ಮ ಎಂದಿಗೂ ಸಾಯುವುದಿಲ್ಲ ಎಂಬುದನ್ನು ಅರಬ್ಬಿ ಸಮುದ್ರದ ಅಲೆಗಳ ಸದ್ದಿನೊಂದಿಗೆ ಸೋಮನಾಥ ಜ್ಯೋತಿರ್ಲಿಂಗವು ಇಂದಿಗೂ ಜಗತ್ತಿಗೆ ಸಾರಿ ಹೇಳುತ್ತದೆ.
ಒಮ್ಮೆಯಾದರೂ ಭೇಟಿ ನೀಡಬೇಕಾದ ಭಾರತೀಯರ ಪರಂಪರೆಯ ಈ ಪವಿತ್ರ ಭೂಮಿಗೆ ನಮಸ್ಕರಿಸಲೇಬೇಕು. ಇನ್ನು ಸೋಮನಾಥದ ಗರ್ಭದಲ್ಲಿ ಅಡಗಿರುವ ಇನ್ನಷ್ಟು ವಿಸ್ಮಯ ಮತ್ತು ಪವಿತ್ರ ತಾಣಗಳು ಯಾವುವೆಂದರೆ, ಸೋಮನಾಥದ ಕತೆ ಕೇವಲ ಯುದ್ಧ ಮತ್ತು ಮರು ನಿರ್ಮಾಣದ ಇತಿಹಾಸದ ಬಗ್ಗೆ ಮಾತ್ರ ಅಲ್ಲ. ಈ ದೇವಾಲಯದ ಸುತ್ತಮುತ್ತಲಿನ ಪ್ರತಿಯೊಂದು ಕ್ಷಣವೂ ಆಧ್ಯಾತ್ಮಿಕತೆಯ ಮತ್ತು ನಿಗೂಢ ಕಥೆಯ ಹೇಳುತ್ತದೆ. ನೀವು ಈ ಪುಣ್ಯಕ್ಷೇತ್ರವನ್ನು ಇನ್ನಷ್ಟು ಆಳವಾಗಿ ಅರಿಯಲು ಕೇವಲ ರೋಚಕ ಅಂಶಗಳನ್ನು. ಎರಡನೆಯದು ತ್ರಿವೇಣಿ ಸಂಗಮ, ಪ್ರಕೃತಿ ಮತ್ತು ದೈವತ್ವದ ಮಿಲನ. ಸೋಮನಾಥ ದೇವಾಲಯದ ಸಮೀಪದಲ್ಲಿ ಅತ್ಯಂತ ಪವಿತ್ರವಾದ ತ್ರಿವೇಣಿ ಸಂಗಮ ಇದೆ. ಇಲ್ಲಿ 3 ಪವಿತ್ರ ನದಿಗಳಾದ ಹಿರಣ್, ಕಪಿಲಾ ಮತ್ತು ಗುಪ್ತಗಾಮಿನಿಯಾದ ಸರಸ್ವತಿ ನದಿಗಳು ಅರಬ್ಬಿ ಸಮುದ್ರವನ್ನು ಸೇರುತ್ತವೆ. ಸನಾತನ ಧರ್ಮದಲ್ಲಿ ತ್ರಿವೇಣಿ ಸಂಗಮಕ್ಕೆ ಅತ್ಯಂತ ಮಹತ್ವದ ಸ್ಥಾನವಿದೆ. ಮನುಷ್ಯನ ಜನ್ಮ, ಬದುಕು ಮತ್ತು ಮರಣದ ಸಂಕೇತವಾಗಿ ಈ ನದಿಗಳ ಮಿಲನವನ್ನು ನೋಡಲಾಗುತ್ತದೆ. ಇಲ್ಲಿ ಸ್ನಾನ ಮಾಡಿದರೆ ಜನ್ಮಾಂತರಗಳ ಪಾಪ ಕಳೆಯುತ್ತದೆ ಎಂಬುದು ಅಚಲವಾದ ನಂಬಿಕೆ. ಇದು ಬಾಲ್ಕ ತೀರ್ಥ, ಶ್ರೀಕೃಷ್ಣನ ಲೀಲೆ ಅಂತ್ಯಗೊಂಡ ಜಾಗ. ಪುರಾಣಗಳು ಮತ್ತು ಮಹಾಭಾರತದ ಕಥೆಗಳಿಗೆ ಸೋಮನಾಥ ಅತ್ಯಂತ ನಿಕಟವಾದ ಸಂಬಂಧ ಹೊಂದಿದೆ. ದೇವಾಲಯದಿಂದ ಕೇವಲ 4 ಕಿಲೋಮೀಟರ್ ದೂರದಲ್ಲಿರುವ ಬಾಲ್ಕ ತೀರ್ಥ ಎಂಬ ಐತಿಹಾಸಿಕ ಸ್ಥಳವಿದೆ. ಮಹಾಭಾರತದ ಯುದ್ಧದ ನಂತರ ಶ್ರೀಕೃಷ್ಣನು ಪ್ರಭಾಸ್ ಪಾಟನ್ ಅರಣ್ಯದಲ್ಲಿ ಮರದ ಕೆಳಗೆ ವಿಶ್ರಮಿಸುತ್ತಿದ್ದಾಗ ಜನ ಎಂಬ ಬೇಡನು ಕೃಷ್ಣನ ಕಾಲನ್ನು ಜಿಂಕೆ ಎಂದು ಭ್ರಮಿಸಿ ಬಾಣ ಬಿಡುತ್ತಾನೆ. ಇದೇ ಸ್ಥಳದಿಂದ ಶ್ರೀಕೃಷ್ಣನು ತನ್ನ ಮಾನವ ಶರೀರವನ್ನು ತ್ಯಜಿಸಿ ವೈಕುಂಠಕ್ಕೆ ಮರಳಿದನು ಎಂಬ ಪುರಾಣಗಳು ಉಲ್ಲೇಖದಲ್ಲಿವೆ. ದೈವಿಕ ಇತಿಹಾಸದ ದೃಷ್ಟಿಯಿಂದ ಇದೊಂದು ಅತ್ಯಂತ ಭಾವುಕ ಮತ್ತುವಾಗಿದೆ. ಇನ್ನು ಮೂರನೆಯದು ಚಾಲುಕ್ಯ ಶೈಲಿಯ ಅದ್ಭುತ ವಾಸ್ತುಶಿಲ್ಪ. ಆಧುನಿಕ ಸೋಮನಾಥ ದೇವಾಲಯವು ಪ್ರಾಚೀನ ಚಾಲುಕ್ಯ ಅಥವಾ ಕೈಲಾಸ ಮಹಾಮೇಳಂ ಚಾಲುಕ್ಯ ಶೈಲಿಯ ಅದ್ಭುತ ವಾಸ್ತುಶಿಲ್ಪ ಅಥವಾ ಆಧುನಿಕ ದೇವಸ್ಥಾನದ ಪ್ರಾಚೀನ ಚಾಲುಕ್ಯ ಕೈಲಾಸ ಮಹಾಮೇರು ಪ್ರಸಾದ ಶೈಲಿಯಲ್ಲಿ ನಿರ್ಮಾಣವಾಗಿದೆ. ದೇವಾಲಯದ ಶಿಖರವು ಬರೋಬ್ಬರಿ 150 ಅಡಿಗಳ ಎತ್ತರವಿದೆ. ಶಿಖರದ ಮೇಲಿರುವ ಕಳಶದ ತೂಕ ಸುಮಾರು 80 ಟನ್ಗಳಷ್ಟಿದೆ. ಗರ್ಭಗುಡಿಯ ಬಾಗಿಲುಗಳನ್ನು ಶುದ್ಧ ಬೆಳ್ಳಿಯಿಂದ ಮಾಡಲಾಗಿದೆ. ದೇವಾಲಯದ ಕಂಬಗಳು ಹಾಗೂ ಗೋಡೆಗಳ ಮೇಲೆ ಶಿವನ ವಿವಿಧ ರೂಪಗಳು, ದೇವತೆಗಳು ಮತ್ತು ನೃತ್ಯಗಾರ್ತಿಗಳು ಸೂಕ್ಷ್ಮವಾದ ಕೆತ್ತನೆಗಳನ್ನು ಎಂಥವರಿಗೂ ಬೆರಗುಗೊಳಿಸುತ್ತದೆ. ಜೈ ಸೋಮನಾಥ.